ಇವತ್ತು ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಸಮಥಿಂಗ್ ಕಾಲ್ಡ್ as determinants. So we are going to start with matrices to something called as what? Determinants. ಈ ಚಾಪ್ಟರ್ ತುಂಬಾ ಚಿಕ್ಕದು ಬಟ್ ಲಿಮಿಟೆಡ್ ಕಾನ್ಸೆಪ್ಟ್ಸ್. As a limited concepts, we need to learn only few things about determinants, not much. By the way, what do you mean by determinants? See, determinant ಅಂತಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಏನಂತ ಹೇಳ್ಕೊಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ a matrix is represented like 1 2 3 4. ಮೆಜಾರಿಟಿ ಆಫ್ ದಿ ಪ್ಲೇಸ್ ಅಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ಡಿಟರ್ಮಿನೆಂಟ್ is represented something like ಏನಂತ ಹೇಳ್ತಾರೆ, ಮೆಜಾರಿಟಿ ಆಫ್ ದಿ ಪ್ಲೇಸಸ್. ಓಕೆ, ಮ್ಯಾಟ್ರಿಸಸ್ ಅಂದ್ರೆ ಈ ತರ ಸ್ಕ್ವೇರ್ ಬ್ರಾಕೆಟ್ ಆರ್ ಪ್ಯಾರಂಥೆಸಿಸ್ ಅಲ್ಲಿ ಬರೀತೀವಿ. ಡಿಟರ್ಮಿನೆಂಟ್ ಅಂತಂದ್ರೆ ಎರಡು ಪ್ಯಾರಲಲ್ ಲೈನ್ಸ್ ಒಳಗಡೆ ಬರೀತೀವಿ ಅಂತಾರೆ. ದಟ್ ಈಸ್ ಜಸ್ಟ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ವಾಟ್ ಈಸ್ ಅ ಮ್ಯಾಟ್ರಿಕ್ಸ್, ವಾಟ್ ಈಸ್ ಅ ಡಿಟರ್ಮಿನೆಂಟ್. ಬಟ್ ವಾಟ್ ಈಸ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿ ಡಿಟರ್ಮಿನೆಂಟ್ ಅಂತಂದ್ರೆ, ಆ ಡಿಟರ್ಮಿನೆಂಟ್ ವಿಲ್ ಟೆಲ್ ಅಬೌಟ್ ದಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸ್ಫಾರ್ಮೇಶನ್ ಆಫ್ ಅ ಮ್ಯಾಟ್ರಿಕ್ಸ್. ಟ್ರಾನ್ಸ್ಫಾರ್ಮೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಏನರ್ಥ? ಸಿ, ಟ್ರಾನ್ಸ್ಫಾರ್ಮೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತಂದ್ರೆ, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ. ಇದು ಒಂದು ಮ್ಯಾಟ್ರಿಕ್ಸ್ ಅಲ್ವಾ? ಸಿ, ಅ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಅ ಲೀನಿಯರ್ ಆಲ್ಜಿಬ್ರಾ. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ಸೆಲ್ಫ್, ಕರೆಕ್ಟ್ ಅಲ್ವಾ? x plus y plus z, or I told you one dialogue like, what will you do if I give 100 equations with 100 variables, something like that. ಈಗ ಇದು ಒಂದು ಮ್ಯಾಟ್ರಿಕ್ಸ್ ಅಲ್ವಾ? ದಿಸ್ ಇಸ್ ನಥಿಂಗ್ ಬಟ್ ಅ ಲೀನಿಯರ್ ಈಕ್ವೇಶನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಹೇಗೆ? ಯು ಕ್ಯಾನ್ ಟೇಕ್ ದಿಸ್ ಆಸ್ 1x 2y 3x 4y. You can consider this as a linear equation, or even you can consider this as a vector. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಇದನ್ನ ರೆಪ್ರೆಸೆಂಟ್ ಮಾಡಿದ್ರೆ ಇನ್ ದ ಫಾರ್ಮ್ ಆಫ್ ಅ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಅನ್ಕೊಳ್ಳಿ. ಸೊ 1 2 3 4, again 1 2 3 4. ವಾಟ್ ಈಸ್ ದ ಫಸ್ಟ್ ಕೋಆರ್ಡಿನೇಟ್? 1, 2. ಸೊ 1, 2 ಅಂತಂದ್ರೆ ಎಲ್ಲಿ ಬರುತ್ತೆ? ಸೊ 1, 2 ಅಂದ್ರೆ ಮೇ ಬಿ ಸಮ್ವೇ ಹಿಯರ್. ದಿಸ್ ಇಸ್ ಅವರ್ 1, 2. ಸೆಕೆಂಡ್ ಕೋಆರ್ಡಿನೇಟ್ ಏನಿದೆ? 3, 4. So 3 is here and 4 is here. Correct? So for understanding purpose, ನಾನು ಏನು ಮಾಡ್ತೀನಿ ಅಂದ್ರೆ ಅದನ್ನ ಸ್ವಲ್ಪ ಈ ಕಡೆಗೆ ಬರ್ಕೊಳ್ತೀನಿ. ಸೊ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಸಪೋಸ್ ಇದು ಒಂದು ವೆಕ್ಟರ್ ಅನ್ಕೊಳ್ಳೋಣ, ವಿಚ್ ರೆಪ್ರೆಸೆಂಟ್ಸ್ ಅವರ್ 1, 2. And let us take this is one more vector that represents 3, 4. See, the matrix in a matrix are values na I have taken in terms of vectors, or I can take in terms of linear algebra. Everything is one and the same. Now I need to find the resultant of these two vectors. We know resultant of these two vectors can be found by using law of parallelogram. You might have studied in your first PUC. We have two methods, that is law of triangle addition or law of parallelogram. Now I can add like this. ಅಂದ್ರೆ ಇದನ್ನ ಆಡ್ ಮಾಡಬೇಕು ಅಂದ್ರೆ I can assume one vector like this. Then this tick gives the result for this one and this one. ಇವೆರಡದು addition. Or even I can add like this. Correct? ಅಂದ್ರೆ addition is commutative, which means a plus b is same as what? b plus a. So when I point like this, you can say this vector is adding to this vector. This vector. When I write it like this, it means what? I'm adding b to a, whatever it might be. Then now what is the shape we have got here? Parallelogram. So this shape is called parallelogram. ಆಯ್ತಾ? ಇದರದ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತಂದ್ರೆ, so we know the area of the parallelogram is length into breadth. Correct? Similar to rectangle, area of the parallelogram is nothing but length into breadth. But what is the length here? ಇದನ್ನ ಲೆಂತ್ ಅಂತ ತಗೊಳಕ್ ಆಗಲ್ವಲ್ಲ? ಕರೆಕ್ಟ್ ತಾನೆ? ಸೊ ಒನ್ ವೇ ಇಸ್ ಯು ಕ್ಯಾನ್ ಡ್ರಾಪ್ ಹಿಯರ್, ಯು ಕ್ಯಾನ್ ಫೈಂಡ್ ಔಟ್ ದ ಲೆಂತ್. ದೆನ್ ವಾಟ್ ಅಬೌಟ್ ದ ಹೈಟ್? ಕರೆಕ್ಟ್ ಅಲ್ವಾ? ವಿ ಹ್ಯಾವ್ ಸಮ್ ಡಿಫಿಕಲ್ಟಿ. ಓಕೆ, ಲೆಟ್ಸ್ ಇಮ್ಯಾಜಿನ್ ವಿ ನೀಡ್ ಟು ಫೈಂಡ್ ದಿ ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್. ಸರಿನಾ? ವಾಟ್ ಈಸ್ ದಿ ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್ ಈಸ್
ಡಿಟರ್ಮೈನ್ಡ್ ಬೈ ದಿ ಡಿಟರ್ಮಿನೆಂಟ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸೊ ವಿ ಹ್ಯಾವ್ ಎ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ಗೆ ಒಂದು ರಿಯಲ್ ವ್ಯಾಲ್ಯೂನ ಕೊಡೋದೇ ಯಾರು? ಡಿಟರ್ಮಿನೆಂಟ್ಸ್. ದಿಸ್ ಡಿಟರ್ಮಿನೆಂಟ್ will decide the value of what? That matrix. So idu when like we have written so many 2x2 matrices alva without knowing what it is. Avella kuda ಒಂದು ವೆಕ್ಟರ್ಸ್, ಅವೆಲ್ಲ ಕೂಡ ಒಂದು ಲೀನಿಯರ್ ಈಕ್ವೇಶನ್ಸ್. ಆ ಲೀನಿಯರ್ ಈಕ್ವೇಶನ್ಗೆ ಎಕ್ಸಾಕ್ಟ್ ವ್ಯಾಲ್ಯೂಸ್ನ ಕೊಡೋರು ಯಾರು? ಹೂ ವಿಲ್ ಫಿಲ್ ದ ಲೈಫ್ ಇನ್ ಟು ದೋಸ್ ಮ್ಯಾಟ್ರಿಸಸ್ ಅಂದ್ರೆ ಡಿಟರ್ಮಿನೆಂಟ್ಸ್. ದೀಸ್ ಡಿಟರ್ಮಿನೆಂಟ್ಸ್ will determine the value of this area. ಏನು ಇದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಡಿಟರ್ಮಿನೆಂಟ್ಸ್ ಕೊಡುತ್ತೆ ನಮಗೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ದ ಏರಿಯಾ ಇಸ್ 2 ಹಿಯರ್. ಆಯ್ತಾ? 2 ಯೂನಿಟ್ಸ್ ವಾಟ್ ಎವರ್ ಇಟ್ ಮೈಟ್ ಬಿ, 2 meters, 2 kilometers, 2 inches. ಯೂನಿಟ್ಸ್ ಇಲ್ಲ, ಐ ಕ್ಯಾನ್ ಜಸ್ಟ್ ಟೇಕ್ ಇಟ್ as what? 2 units area. I know the area by using what? Determinants. How? We will study. ಸರಿನಾ? ಸೊ ಮ್ಯಾಟ್ರಿಕ್ಸ್ಗೆ ಒಂದು ರಿಯಲ್ ವ್ಯಾಲ್ಯೂಸ್ನ ಕೊಡೋದು ಯಾರು ಅಂತಂದ್ರೆ ಡಿಟರ್ಮಿನೆಂಟ್ಸ್. ವೆನ್ ಐ ಟೇಕ್ ಅ 2x2 matrix, that always represents a parallelogram. Sarina? Now, for example, I have taken 1, 2, 3, 4 alva. Idardu determinant form al bariri andre heng baritira? 1, 2, 3, 4. Now answer I'm going to get it as -2 anta barutte. So -2, this is the value I'm going to get, which means that idardu area, the area of this matrix is nothing but a parallelogram. We understood just now, is -2 units. Why negative sign? I'll explain. Suppose if I change the values, maybe 2, 3, 4, 5, then what is the value I'm going to get? 10 minus 12, again -2 ne barutte. Let me take it as 12. 12 5 is 60. 60 minus 12, 48. ಅಂದ್ರೆ ಈ ವ್ಯಾಲ್ಯೂಸ್ನ ತಗೊಂಡಾಗ 1, 2, 3, 4 ನ ತಗೊಂಡಾಗ ಐ ಆಮ್ ಗೆಟಿಂಗ್ ಅನ್ ಏರಿಯಾ ಇಸ್ ಹೌ ಮಚ್? 2. Negative, forget about it, 2. When I change the value, the area changes by 48 times. What do you mean by this? Earlier area ಇಷ್ಟಿತ್ತು ಅನ್ಕೊಳ್ಳೋಣ, ಸರಿನಾ? So when I take what values now? 1, 2, 3, 4. The area becomes how much now? 2 times ಅಂದ್ರೆ ತಾನೆ. 2 times ಅಂದ್ರೆ ಇದು ಡಬಲ್ ಆಗುತ್ತೆ. ಸೊ ಡಬಲ್ ಅಂತಂದ್ರೆ ಮೇ ಬಿ I can take it like this. So it got doubled. So the area got transformed. Into how many times? 2 times. When I change the values, ಈ ಸ್ಲೈಸ್ ಇತ್ತಲ್ವಾ, ಫಸ್ಟ್ ಒನ್ ಯಾವುದು? ಈ ಫಸ್ಟ್ ಸ್ಲೈಸ್ ಇತ್ತು ಗೊತ್ತಾ? This increases by how many times? 48 times increase ಆಗುತ್ತೆ ಅದು. ಸೊ 48 times increase ಆಗುತ್ತೆ ಅಂದ್ರೆ ಮೀನಿಂಗ್ ಏನು? You will get 48 tiles like this, which means the area get transformed into 48 times. ಇನ್ನು ಆನಿಮೇಟೆಡ್ ತರ ತೋರಿಸ್ಬೇಕು ಅಂದ್ರೆ ಇಷ್ಟಿದ್ದು ಏನಾಗುತ್ತೆ, ಈಗ ಇಷ್ಟು ದೊಡ್ಡದಾಗುತ್ತೆ. ಅಂದ್ರೆ ಇದ್ರ ಒಳಗಡೆ 48 ಟೈಲ್ಸ್ ಕುತ್ಕೊಳ್ಳುತ್ತೆ, like this. So what is the real life advantage ಅಂತಂದ್ರೆ, if you mark the coordinates, for example, let's say ಒಂದು 3, 4 ಅಂತ ಒಂದು coordinate ಇಲ್ಲಿ ಮಾರ್ಕ್ ಮಾಡ್ಕೋತೀರಾ, ಇನ್ನೊಂದು coordinate ಇಲ್ಲಿ ಮಾರ್ಕ್ ಮಾಡ್ಕೋತೀರಾ. I'll ask you to find the area. You can join this. This is nothing but parallelogram. You know this coordinate, you can easily find out the area. How? By putting that in a determinant form. Maybe this is 3, 4, this is 5, 6, for example. Now how can you represent this? 3, 4, 5, 6. How to find the value? I'll just tell you. 6 3s are 18 minus 20. You will get it as -2 times. Andre 2 unit square barutte. Area is expressed in unit square. Forget about area, I mean negative sign. Andre we know the area of this parallelogram is got transformed into 2 times ಅಥವಾ 2 unit square ಅಂತ ಹೇಳಬಹುದು. ಇದೆಲ್ಲ ಸ್ವಲ್ಪ ತುಂಬಾ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಅಂತ ಅನ್ಕೊಳ್ಳಿ.
ನೀವು ನಿಜವಾಗ್ಲೂ ವಾಟ್ ಇಸ್ ಡಿಟರ್ಮಿನೆಂಟ್ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಡಿಟರ್ಮಿನೆಂಟ್ ಆಕ್ಚುಲಿ ಡಿಟರ್ಮೈನ್ಸ್ ದಿ ವ್ಯಾಲ್ಯೂ ಆಫ್ ಅ ಮ್ಯಾಟ್ರಿಕ್ಸ್. ಇನ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆ ಡಿಟರ್ಮಿನೆಂಟ್ ಗಿವ್ಸ್ ಲೈಫ್ ಟು ದ ಮ್ಯಾಟ್ರಿಕ್ಸ್. ಲೈಫ್ ಟು ದ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ನೀವೊಂದು ಮ್ಯಾಟ್ರಿಕ್ಸ್ ಬರೀತೀರಾ, ಆ ಮ್ಯಾಟ್ರಿಕ್ಸ್ ಯಾವ ತರ ಚೇಂಜ್ ಆಗುತ್ತೆ, ಯಾವ ತರ ಬದಲಾಗುತ್ತೆ ಅನ್ನೋದು ಡಿಟರ್ಮೈನ್ ಮಾಡೋದೇ ಯಾರು? ಡಿಟರ್ಮಿನೆಂಟ್ಸ್. ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಹೇಳಿದ್ನಲ್ವಾ, so we can just plot the 2 points, we can determine the area of this particular parallelogram. So 2D ನಲ್ಲಿ ಬರೆದ್ರೆ parallelogram ಬರುತ್ತೆ, 3D ನಲ್ಲಿ ಬರೆದ್ರೆ parallelopipe ಬರುತ್ತೆ. we'll see further. But anyways, definition for determinants ನಿಮ್ಮ examination point of view ಇಂದ ಇಂಪಾರ್ಟೆಂಟ್ ಅಲ್ಲ, ಕೇಳೋದು ಇಲ್ಲ. Determinant is represented something like this. ನಾವು ಯೂಶಲಿ ಮಾಡ್ಯುಲಸ್ ಅಂತ ಕರಿತೀವಲ್ವಾ, ಆ ಥರ ರೆಪ್ರೆಸೆಂಟ್ ಮಾಡ್ತಾರೆ. ಡನ್. ಸೊ ಫಾರ್ ಎಕ್ಸಾಂಪಲ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು, ಇಲ್ಲಿಂದ ನೀವು ಕೇಳಿಸ್ಕೊಳ್ಳಿ, ಇಲ್ಲಿಂದ ನಿಮ್ಮ ಚಾಪ್ಟರ್ಸ್ ಶುರು. ಇದಕ್ಕೆ ಮುಂಚೆ ಹೇಳಿದ್ದೆಲ್ಲ ಇಂಟ್ರೊಡಕ್ಷನ್, ಅರ್ಥ ಆದರೆ ಒಳ್ಳೇದು, ಇಲ್ಲಾಂದ್ರೆ ಇನ್ನೂ ಒಳ್ಳೇದು. ನಾವು 1 2 3 4 ಸರಿನಾ? ಅದೇ ನೀವು ಮ್ಯಾಟ್ರಿಕ್ಸ್ ಅಲ್ಲಿ ಬರಿಬೇಕಾದ್ರೆ ಹೇಗೆ ಬರೀತಿದ್ವಿ? ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 3 4, ಕರೆಕ್ಟ್ ಅಲ್ವಾ? A matrix is getting converted into, ಅಥವಾ the mapping of matrix is called determinants ಅಂತಾನೂ ಕರೀತಾರೆ. How to find the value of this? How to find the value of this determinant ಅಂದ್ರೆ, this is of order 2 cross 2 ಅಲ್ವಾ? ನಮಗೆ ಯೂಶಲಿ ಸ್ಕ್ವೇರ್ ಅಲ್ಲೇ ಬರುತ್ತೆ ಡಿಟರ್ಮಿನೆಂಟ್ಸ್, ರೆಕ್ಟಾಂಗುಲರ್ ಅಥವಾ ಕಾಲಮ್ ರೋ ಏನು ಬರಲ್ಲ. ಯು ಆಲ್ವೇಸ್ ಗೆಟ್ ಇಟ್ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್. ಅಂದ್ರೆ 2 cross 2, 3 cross 3, 4 cross 4 ಇದೇ ಬರುತ್ತೆ. ವಿ ಆಲ್ವೇಸ್ ಗೆಟ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆರ್ ಮ್ಯಾಪ್ಡ್ ಇಂಟು ರಿಯಲ್ಸ್. ಹೌ ಟು ಫೈಂಡ್ ದಿ ಆರ್ಡರ್ ಅಂತಂದ್ರೆ ಸಿಂಪಲ್ ಆಗಿ, ಐ ಮೀನ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ order 2 is equal to product of principal diagonal elements minus product of secondary diagonal elements. So product of principal diagonal elements minus product of secondary diagonal elements. What do you mean by this? So which are the principal diagonal elements here? ಕರೆಕ್ಟ್ ಅಲ್ವಾ? ಸೊ ಪ್ರಾಡಕ್ಟ್ ಅಂದ್ರೇನು? ಮಲ್ಟಿಪ್ಲೈ ಮಾಡ್ತೀವಿ, ದಟ್ ಈಸ್ 1 into 4 ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದು? 3 2 ಅಂದ್ರೆ 3 into 2, which means what? 4 1s are 4 minus 3 2s are 6. You will get it as minus 2. You will represent something like this. So determinant of this one 1 2 3 4 is minus 2. ನೀವು ವಿಜುವಲೈಸ್ ಮಾಡ್ಕೋಬೇಕು ಅಂದ್ರೆ ಏನಂತ ವಿಜುವಲೈಸ್ ಮಾಡ್ಕೋತೀರಾ? ಒಂದು ಪ್ಯಾರಲೋಗ್ರಾಮ್ ಇಷ್ಟಿತ್ತು ಅಂತಂದ್ರೆ, now it has got magnified to 2 times. The area got transformed into 2 times ಅಂತ ಅಸ್ಯೂಮ್ ಮಾಡ್ಕೋಬಹುದು. ಅಂದ್ರೆ the area of that parallelogram got converted into 2 times. what do you mean by minus sign ಅಂತಂದ್ರೆ ಫ್ಲಿಪ್ ಆಗುತ್ತೆ. ಫ್ಲಿಪ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಇವಾಗ ನೀವು ಮೊಬೈಲ್ ಇಟ್ಕೊಂಡಿದ್ದೀರಲ್ವಾ, ಅದನ್ನ ಉಲ್ಟಾ ತಿರುಗಿಸಿದ್ರೆ ಫ್ಲಿಪ್ಪಿಂಗ್. ಎಕ್ಸಾಕ್ಟ್ಲಿ 180 ಡಿಗ್ರಿ ಉಲ್ಟಾ ತಿರುಗಿಸಿದ್ರೆ, ಅಥವಾ ಇಫ್ ಯು ಆರ್ ರೈಟಿಂಗ್ ಇನ್ ಎ ಶೀಟ್ ಆಫ್ ಪೇಪರ್ ಲೈಕ್ ದಿಸ್, ಯು ಕ್ಯಾನ್ ಫ್ಲಿಪ್ ಇಟ್ ಅಂತಂದ್ರೆ ಫ್ರಂಟ್ ಬ್ಯಾಕ್ ಆಗುತ್ತೆ, ಬ್ಯಾಕ್ ಫ್ರಂಟ್ ಆಗುತ್ತೆ. ಸೊ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ವಾಟ್? ಯು ಆರ್ ಫ್ಲಿಪ್ಪಿಂಗ್ ಟು ದ ಅದರ್ ಸೈಡ್. ಅಷ್ಟೇನೆ, ಏರಿಯಾ ಇಸ್ ನಾಟ್ ಚೇಂಜಿಂಗ್, only the directions are changing. So what is a determinant? A determinant is nothing but mapping a matrix. So you are mapping a matrix exactly mapping a matrix into real values is called a determinant. Then how to determine the value of a 2 cross 2 determinant ಅಂದ್ರೆ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಇದು ತುಂಬಾ ಇಂಪಾರ್ಟೆಂಟ್. that is the value of a 2 cross 2 determinant is given by product of principal diagonal elements minus product of secondary diagonal elements. So ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೆ ನಾನು ಮೇಲ್ಗಡೆ ಇಲ್ಲಿ, that is 11 2 3 4. so let me take
determinant B is equal to 11, 1, 2, 3. So what is the value here? The value is product of the principal diagonal elements, that is 11 into 3 minus product of secondary diagonal elements, that is 2 into 1. So 11 3s are 33 minus 2, you will get it as 31. Andre the value of this determinant is 31. How to assume this? ನೀವೇನಂತ ಅರ್ಥ ಮಾಡ್ಕೋಬೇಕೀಗ, ಇಲ್ಲಿ ಒಂದು ಪ್ಯಾರಲೋಗ್ರಾಮ್ ಇತ್ತು ಅನ್ಕೊಳ್ಳಿ, ಆಫ್ ಸೈಡ್ ಹೌ ಮಚ್ 1/1, ಸರಿನಾ? ಈಗ ಇದು ಎಷ್ಟು ಟೈಮ್ಸ್ ಟ್ರಾನ್ಸ್ಫಾರ್ಮ್ ಆಗುತ್ತೆ? 31 ಟೈಮ್ಸ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇಷ್ಟು ದೊಡ್ಡದಾಗಿರುತ್ತೆ. ಅಂದ್ರೆ when you change the values inside, so the area of the parallelogram is getting transformed into how many times now? 31 times. Idu one time. When you change the values inside, that gets transformed into how many times? 31 times. So what is the real life application of this? That's most important, alva? So real life application ಏನು ಅಂದ್ರೆ, if I ask you to find the area of this, ಇದರದ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತೀನಿ, ನೀವೇನಂತ ಹೇಳ್ತೀರಾ? ನೋ, ವಿ ಕಾಂಟ್ ಫೈಂಡ್ ಬಿಕಾಸ್ ಇಟ್ ಇಸ್ ಸಮ್ ಇಂಡೆಫಿನೇಟ್ ಶೇಪ್. ಕರೆಕ್ಟ್ ಅಲ್ವಾ? ಇದು ಟ್ರಯಾಂಗಲ್ ಅಲ್ಲ, ಸ್ಕ್ವೇರ್ ಅಲ್ಲ, ಎಲಿಪ್ಸ್ ಅಲ್ಲ, ಸಮ್ ಇರ್ರೆಗ್ಯುಲರ್ ಶೇಪ್. ವಿ ಡೋಂಟ್ ನೋ ದ ಫಾರ್ಮುಲಾ. ಇವಾಗ ನಾವೇನ್ ಮಾಡ್ಬೋದು ಗೊತ್ತಾ? ಬೈ ಯೂಸಿಂಗ್ ದಿ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್, ಫಸ್ಟ್ we will find the area of this one, a parallelogram. ಸರಿನಾ? ಒಂದು ಪ್ಯಾರಲೋಗ್ರಾಮ್ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ. Then what we will do? We will try to fit as many as parallelograms here. As many as ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ಯಾರಲೋಗ್ರಾಮ್ಸ್ನ ಇದ್ರೊಳಗಡೆ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಮೇ ಬಿ ಲೈಕ್ ದಿಸ್, ಕರೆಕ್ಟಾ? ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ವಿತ್ ಎಕ್ಸೆಪ್ಷನ್ಸ್, ಮೇ ಬಿ ಇಲ್ಲಿ ಏರಿಯಾ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ದೆನ್ ಕ್ಯಾನ್ ಯು ಸಿ ಹಿಯರ್? So we can find the majority of the area, but with exceptions. ನೋಡಿ, whatever I'm marking with blue, ಈ ಏರಿಯಾ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಈ ಏರಿಯಾ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಈ ಏರಿಯಾ ಆಗೋದಿಲ್ಲ, ಈ ಏರಿಯಾನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಫೈಂಡ್ ದಿ ಮೆಜಾರಿಟಿ ಆಫ್ ದಿ ಏರಿಯಾ. ಬಟ್ ಇನ್ಸ್ಟೆಡ್ ಆಫ್ ಡ್ರಾಯಿಂಗ್ ಸಚ್ ಎ ಬಿಗ್ ಸ್ಕ್ವೇರ್ಸ್, ಆಯ್ತಾ, ವಾಟ್ ಇಫ್ ಐ ಡ್ರಾ ಎ ಟೈನಿ ಸ್ಕ್ವೇರ್ಸ್ ಇನ್ ಟು ದ ಸೇಮ್ ಫಿಗರ್? ಸೊ ಮೋರ್ ಆರ್ ಲೆಸ್, if I draw a tiny parallelograms, ಚಿಕ್ಕ parallelogram draw ಮಾಡಿದ್ರೆ like this, see, I'm trying to draw a tiny parallelogram, correct? I'm trying to fit tiny parallelogram into this figure. Why so? Because if I reduce the size of the parallelogram that fits into this figure, ಈ ಫಿಗರ್ ಒಳಗಡೆ ಏನಾಗುತ್ತದು ಫಿಕ್ಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಐ ಕ್ಯಾನ್ ಫೈಂಡ್ ಔಟ್ ಆಲ್ಮೋಸ್ಟ್ 99% area I can find out exactly. But the question is, sir, ಇಲ್ಲಿ ನೀವು ಲೆಟ್ಸ್ ಇಮ್ಯಾಜಿನ್, ಇಲ್ಲಿ ನೀವು 100 ಪ್ಯಾರಲೋಗ್ರಾಮ್ನ ಇಡ್ತೀರಾ ಅನ್ಕೊಳ್ಳಿ. What is the area of one parallelogram? That I can determine by using what? Determinants. Correct? I know the area of one parallelogram, then I can definitely know the area of what? 100 such parallelograms. If this particular figure fits into 1000 parallelograms, multiply this 1000 with area of this one parallelogram, then you have the answer for what is the area of this irregular shape. Correct? ಅಂದ್ರೆ ಸೊ ಇನ್ನೂ ತುಂಬಾ ಅಪ್ಲಿಕೇಶನ್ಸ್ ಇದೆ. ಒಂದು ಜಸ್ಟ್ ಸಿಂಪಲ್ ಅಪ್ಲಿಕೇಶನ್ ಏನು ಅಂದ್ರೆ, whenever you are writing a matrix 2 3 4 5, think that ಇದು x, ಇದು y, ಇದು x, ಇದು y, ಆಯ್ತಾ? And if you are converting that into a determinant, then you are trying to find out the value of the area of the parallelogram
how many times it is getting changed. ಏನಾಗತ್ತಿದೆ ಆನ್ಸರ್ ಇದೀಗ 2 5s 10 minus secondary diagonal elements 3 4s 12. You will get minus 2. Forget about the negative sign. You will get to know that earlier there was a parallelogram of this size. Now this got increased to this size. Andre area ಏನಾಯ್ತು double ಆಯ್ತು. Instead of saying area got changed, I can use the better word. Area got transformed. Area got what? Transformed. Negative sign indicates it's got flipped. Vectors ಗೊತ್ತಿರತ್ತೆ ನಿಮಗೆ. Now ನೋಡಿ, the most beautiful application of 2 cross 2 determinants is that we can find out by what value the area of the parallelogram got transformed. ಎಷ್ಟು times area of the parallelogram transformed, and we can also find out the area of these kind of irregular